ಹೊಸ ಬಿಸ್ನೆಸ್ಸು. ಮಮ್ಮಿ ಟ್ರೈನಿಂಗ್ ತಗೊಂಡು ನೀನು ಆಗ್ತಾ ಇರೋದು, ಇನ್ನೂ ನೀನು ಕಲಿತಾ ಇರೋದು, ಕಲಿಯೋ ಸ್ಟೇಜಲ್ಲಿರೋದು ನೀನು ಇನ್ನು. ಏನಿಲ್ಲ ಇದು ತುಂಬ ದಿನಗಳಾದಮೇಲೆ ಕ್ರಿಕೆಟು. ಏನು ಮನೋಜ್? ಫೀಲ್ಡರ್, ಬ್ಯಾಕ್ ಫೀಲ್ಡರ್ ಬಿಟ್ಟ. ಓ ಹಾಯ್ ಗಾಯ್ಸ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಷ್ಟು ಅಂಗಡಿಯೆಲ್ಲ ಓಪನ್ ಮಾಡಿ ತಿಂಡಿಗೆ ಬಂದು ಚಪಾತಿ ಹಾಕಿಟ್ಟು ಮಮ್ಮಿ ಅಂಗಡಿ ಹತ್ರ ಹೋಗೋರೆ. ಡ್ಯಾಡಿ ಇನ್ನೂ ಎದ್ದಿಲ್ಲ, ಸಂಡೇ ಅಲ್ವಾ, ಅದಕ್ಕೋಸ್ಕರ ಮಲ್ಲಿಗೆ ಅವರೇ. ನಾನು ತಿಂಡಿ ಮಾಡ್ಕೊಂಡು ಅವ್ರಿಗೆ ಹೋಗಿ ಕಳಿಸ್ತೀನಿ. ಇವತ್ತು ಏನು ಸ್ಪೆಷಲ್ ಇಲ್ಲ, ಸಂಡೇ ಬೋರಿಂಗ್. ಸ್ವಲ್ಪ ಕೆಲಸ ಐತೆ, ಕೆಲಸಗಳು ಮುಗಿಸ್ಬೇಕು, ಒಂದು ಪ್ರೆಸೆಂಟೇಷನ್ ರೆಡಿ ಮಾಡಬೇಕು, ಎಲ್ಲ ಮಾಡೋಣ ನಿಧಾನಕ್ಕೆ. ಸಂಜೆ ಅಷ್ಟರಲ್ಲೆಲ್ಲ ರೆಡಿ ಮಾಡಿ ಕೂತ್ಕೋತೀನಿ. ನಾಳೆ ಅಷ್ಟರಲ್ಲಿ ರೆಡಿ ಇರಬೇಕೆಲ್ಲ. ಯಾರು ಸೀರಿಯಲೆಲ್ಲ ನೇತಾಕ್ಬಿಟ್ಟವ್ರೆ. ಇವನು 3 ಡೇಸಿಂದ ಬಂದ್ಬಿಟ್ಟು ನಮ್ಮ ಅಕ್ಕ ಇರೋದು ಅದಕ್ಕೆ ಬತ್ತಾವನು, ಇಲ್ಲ ಅಂದ್ರೆ ಬತ್ತೀನಿ ಅವನು. ಅಲ್ವೇನೋ ನನಗೇನು ಮಾತಾಡಿಸ್ಬೇಡಿ ಅಂತ ತಿಂಡಿ ಮಾಡ್ತೀನಿ ನಾನು. ಸ್ವಲ್ಪ ಕೋಲ್ಡ್ ವಾಟ್ರ್ ಬೇಕು. ಕೋಲ್ಡ್ ವಾಟ್ರ್ ಆನ್ ಆಗಲಿ. ತಿಂಡಿ ಏನು ಮಾಡೋರೆ ಅನ್ನೋದು ಗೊತ್ತಿಲ್ಲ. ಕುಕ್ಕರ್ ತಣ್ಣಗೆ ಹಾಕ್ಬೇಕಂತೆ ಅಂತ ಹೇಳಿದ್ದು ನಮ್ಮಮ್ಮ. ಆಗೈತೆ ತಿನ್ಕೊಂಡು ಹೊರಡ್ತೀನಿ ಅಂಗಡಿ ಹತ್ರ. ಅವ್ರಿಗೂ ತಿಂಡಿ ಕಳಿಸ್ಬೇಕು. ಅಲ್ಲೇ 10:21 ಆಗಿಬಿಟ್ಟೈತೆ. ಜಲ್ದಿ ಏನು ಬ್ರೈಟ್ನೆಸ್ ಒಂದೊಂದು ಸತಿ ಆಟೋಮೆಟಿಕ್ ಬ್ರೈಟ್ನೆಸ್ ಕಡಿಮೆ ಆಗೋಯ್ತದೆ, ಬ್ರೈಟ್ನೆಸ್ ಜಾಸ್ತಿ ಆಯ್ತದೆ. ಇದು ಒಂಥರ ಡಿಫ್ರೆಂಟ್ ಇದ್ರ ಜೊತೆ ಕಾಂಬಿನೇಷನ್ ಸೈಕ್ ಆಗಿರ್ತದೆ. ಇದು ಫುಲ್ ಚಾನಲ್ ನಮಗೆ ಇದನ್ನ ಯಾಕಾರ ಹಾಕ್ಸ್ಬಿಟ್ಟು ಹಂಗಾಗೋಗೈತೆ. ಫುಲ್ ಬ್ಲರ್ರೇ ಆಗೋಯ್ತದಿಲ್ಲ, ಬರೋದೇ ಇಲ್ಲ, ಹಂಗೆ ಆಗೋಯ್ತು. ಫುಲ್ ಬ್ಲರ್ ಆಯಿತು ನೋಡಿ. 1 ಸೆಕೆಂಡ್ ಸರಿ ಹೋಯ್ತದೆ, 1 ಸೆಕೆಂಡ್ ಚೆನ್ನಾಗಿ ಬರ್ತದೆ. ಒಂಥರ ಡಿಫ್ರೆಂಟ್ ಇದು. ನಾನು ತಿಂಡಿ ಮುಗಿಸ್ಕೊಂಡು ಹೋಗ್ತೀನಿ, ಬರೀ ತಿಂಡಿ ಮುಗಿಸ್ಕೊಂಡು ಹೋಗ್ತೀನಿ, ಅಲ್ಲೋಯ್ತೀನಿ ಇಲ್ಲೋಯ್ತೀನಿ, ಅದೇ ಆಗೋಗೈತೆ ನನ್ನ ಬ್ಲಾಗಲ್ಲಿ. ಏನು ಡಿಫ್ರೆಂಟಾಗಿ ನನಗೆ ಅನಿಸ್ತೈತೆ, ಎಲ್ಲೂ ಹೋಯ್ತಾ ಇಲ್ವಲ್ಲ ಅಂತ. ನಮ್ಮ ಬಾಯ್ ನಮ್ಗೆ ಇವತ್ತು ಹೆಡ್ ಮಸಾಜ್ ಮಾಡ್ಕೊತಾನೆ. ನವರತ್ನ ಹಾಕ್ಬಿಟ್ಟು ತಲೆಗೆ. ಇಲ್ಲ ಸುಮ್ಮನೆ ನಾನೇ ನವರತ್ನ ಹಾಕೊಂಡು ತಂಪು ಕೂಲ್ ಇರಲಿ ಅಂತ ಹಾಕೊಂಡೆ. ಇವನು ಈಗ ಅಂಗಡಿ ಹತ್ರ ಬಂದವನೆ, ಹೇರ್ ಸ್ಟೈಲ್ ಎಲ್ಲ ನೋಡ್ಕೊತಾವನೆ. ಸೈಟ್ ಹೊಡಿಯೋಕೇನೋ ಏನೋ. ಹಾಂ ಹೋಗು, ಅದೆಲ್ಲೋಯ್ತೆ ಹೋಗು. ಇಲ್ಲೇ ಇರ್ತೀನಪ್ಪ. ಮಕ್ಕ ಕುಚ್ಚಾಕ್ತವ್ರೆ. ಹೊಸ ಬಿಸ್ನೆಸ್ಸು ಜಮಾನದಲ್ಲಿ ಈಗ 350 ರೂಪಾಯಿಗೆ ಯಾರು ಹಾಕಲ್ಲ. ಮಮ್ಮಿ ಟ್ರೈನಿಂಗ್ ತಗೊಂಡು ನೀನು ಆಗ್ತಾ ಇರೋದು, ಇನ್ನೂ ನೀನು ಕಲಿತಾ ಇರೋದು, ಕಲಿಯೋ ಸ್ಟೇಜಲ್ಲಿರೋದು ನೀನು ಇನ್ನು. ಅಲ್ಲಿ ಹೇಳ್ಕೊಡ್ತಾವ್ರೆ ಕುತ್ಕೊಂಡು, ಅದನ್ನ ಹಾಕ್ತಾ ಇರೋದು ಸುಮ್ಮನೆ. ಸೀರೆ ಕುಚ್ಚಾಕ್ತವ್ರೆ. ನಾನು ಮೊಸರು ತರಬೇಕಂದ್ರೆ ಮೊಸರು ಇಲ್ಲ, ಹೋಗ್ಬಿಟ್ಟು ಮೊಸರು ತೊಗೊಂಬತ್ತೀನಿ. ಬಿಸಿಲಲ್ವಾ, ಅದಕ್ಕೆ ಮೊಸರು ಬೇಕು. ಅವ್ರಿಗಲ್ಲ, ನನಗೆ ಬೇಕು ಫಸ್ಟು. ಅದಕ್ಕೋಸ್ಕರ ಅವ್ನು ಎದ್ದೋಗ್ಬಿಟ್ಟವನೇ. ಇಲ್ಲ ಇನ್ನೂ ಮಲ್ಗೆ ಅವನು ಕೇಳ್ತಾ ಇರೋ ಸುಮ್ಮ ಮಲ್ಗವನು. ಹೋಗ್ಬಿಟ್ಟು ತೊಗೊಂಬತ್ತೀನಿ. ಯಾರು ಬಿಸಿಲು ಕ್ರಿಕೆಟ್ ಆಡ್ತಾವ್ರೆ ನೋಡಿ. ಇಲ್ಲಿ ಕವರ್ಗೆ ಹೆಂಗೆ ನೋಡ್ತಾರೆ. ಬರಪ್ಪ ತಡ. ಇಲ್ಲೊಂದು ದೊಡ್ಡಬೇಕು ಬತ್ತು, ಅಫ್ಜಲ್ ಬೇಕು. ನಮ್ಮ ಅಕ್ಕ ಅದಕ್ಕೆ ಅವ್ನು ನೋಡೈತಾನೆ ಅಂತ ಒಳಗಡೆಯಿಂದ ಎದ್ಬಿಟ್ಟು ಬಂದ್ಬಿಟ್ಲು. ತಗೊಳ್ರಿ ನೋಡಿ ಏನು ರಿಜೆಕ್ಟ್. ಅವನು ನಾ ತಿನ್ನೋದಲ್ಲ ಅದು ಅಂತ. ಏನದು? ಬ್ರೆಡ್. ಇನ್ನೇನು ಕೆಲಸಿಲ್ವಾ? ಊಟ ಮಾಡೋ ಟೈಮಲ್ಲಿ ಬರೋ. ಬೇಕಂದ್ರೆ ಬಾ ಈ ಕಡೆಗೆ. ಕಾಲು ಏಟಾಗಿರಂಗೈತೆ ಸೋಕಾರಿಗೆ. ನಮ್ಮಮ್ಮ ಏನು ಮಾಡ್ತಾವ್ರಿ? ಫುಲ್ ಗರಂ ಮಾಡೋರು ಇವತ್ತು. ಮದರ್ ಇಂಡಿಯಾ ನೋಡಿ. ಅದೆಷ್ಟು ವರ್ಷದಿಂದ ಐತಮ್ಮ, ಇನ್ನೂ ಚೆನ್ನಾಗೈತ ಗಮ್ಮದು. ಏನೂ ಆಗಲ್ಲ, ಸುಮ್ಮನೆ ಆ ಥರ ಹೇಳ್ತಾರೆ ಕಸ್ಟಮರ್ ಅಷ್ಟೇ. ವಾ, ನಮ್ಮ ಮನೆ ಇದಾಲೆ ಸುಮಾರು ಒಂದು 7-8 ವರ್ಷದ ಗಮ್ಮು. ಇನ್ನೂ ಏನು ಗಟ್ಟಿನೂ ಆಗಿಲ್ಲ. 7-8 ವರ್ಷ ಅಲ್ಲ, ಒಂದು 3 ವರ್ಷ ಆಗಿರ್ಬೇಕು. ಮತ್ತೆ ಅಲ್ಲಿ ನಮ್ಗೆ ಹೇಳ್ತಾರೆ ಗಟ್ಟಿ ಆಗೈತೆ, ಚೆನ್ನಾಗಿದೆ, ಆಗ್ಬಿಡುತ್ತೆ, ಅದು ಇದು ಅಂತ ಹೇಳ್ತಾರೆ. ಏನೂ ಆಗಿದೆ. ಪ್ರೂಫ್ ನಾವೇ ಪ್ರೂಫ್. ಏನ್ಲ ಇದು ಎಗ್ಲ ಮೇಲೆ? ಏನ್ಲ ಇದು? ಇಲ್ಲಿಗೆ ಬರಲ್ಲ. ಇಲ್ಲಿಗೆ ಬಾ.
ಅವ್ನ ಮನೆಗೆ ಹೋಯ್ತು. ಹ್ಞೂ ಅದೇ ಇವತ್ತು ತರಕ್ಕಿಂತ ಮುಂಚೆ ಹೇಳ್ಬಿಟ್ರೆ ಅವಳು ಬೇಜಾರ್ ಮಾಡ್ಕೊತಾಳೆ. ಅದಕ್ಕೆ ತಂದಾದ್ಮೇಲೆ ಏನು ಹೇಳ್ಬೇಡ, ಸುಮ್ಮನೆ ಈಗ ಸುಮ್ಮನೆ ಈಗ ಅದಕ್ಕೆ ಒಂದ್ ಜಗಳ ಮಾಡ್ಕೊಂಡ್ಬಿಡಿ. ನಾನು ಇವಾಗ ಅಮ್ಮನೇ ಹೇಳಿದ್ದು ಅಂತ ಹೇಳ್ತಾಳೆ, ನಾನೇ ಹೇಳಿದ್ವಿ ತಗೊಂಬಂದು ಬೆಳಗ್ಗೆ ಹೇಳಿದ್ದು. ಹಂಗೆ ಹೇಳಲ್ಲ, ಪಿಂಕಿ ಚಿಕನ್ ತಿನ್ನಲ್ಲ ಅಂತಲ್ಲಪ್ಪ ಅಂತ ಹೇಳ್ತೀನಿ. ಏನೋ ಮಾಡವ ನೀನು, ನಿಂಗೇನು ಹೇಳಕ್ಕಾಗಲ್ಲ. ಯಾಕಮ್ಮ ಅನ್ಬಾಕ್ಸ್ ಮಾಡ್ತಿದ್ಯಲ್ಲ ಲಾಲೆ ಐಟಮ್? ಸುನು ಮಕ್ಕಂಗೆ ಹಾಕಕ್ ಬರ್ಲಿಲ್ಲ ಅಂದ್ರೆ ನಮ್ಮ ಅಮ್ಮನ ಎಬ್ರಿಸ್ಬಿಟ್ಟು ಕಳಿಸಿ ಹಾಕ್ತೀನಿ ಅಂತ ಇನ್ನೂ ಒಂದು ಸ್ಟೆಪ್ಪು ಕಂಪ್ಲೀಟ್ ಮಾಡಿಲ್ಲ. ಇವಾಗಿನ ಪಾತ್ರೆ ತೊಳೆದು ಬಂದು ಇವಾಗೇನು ಮಾಡ್ತಾ ಇದ್ದೀನಿ. ಸ್ವಲ್ಪ ಸಮಾಧಾನ ಸೂಚಿ ಕೊಡ. ಅಲ್ಲೇ ತಗೋ, ಇವಾಗ ಹಾಕಕ್ಕೆ ಎಲ್ಲರೂ ಕೈಗೊಂದು ಕಾಲ್ಗೊಂದು ಕೆಲ್ಸದವ್ರು ಬೇಕು. ಹಾಕಕ್ ಬರಲ್ಲ ಅಂತ ಮಮ್ಮಿ ಹಾಕ್ತೀನಿ ಅಂತು. ಇಲ್ಲ ಇಲ್ಲ ನಾನು ಹಾಕ್ತೀನಿ ಅಂತ ಇನ್ನು ಒಂದಾರು ಹಾಕಿದೆ ನೋಡು. ಲೈಟ್ ಆಫ್ ಮಾಡ್ಕೊಂಡು ಏನ್ ಕಾಣಿಸ್ತೈತೆ ಅಂತ ಆಗ್ತಾ ಇದೆಯಾ? ನನ್ನ ಕಾಮಿಡಿ ಪೀಸ್ ಮಾಡ್ಬಿಟ್ಟ. ಕಾಮಿಡಿ ಪೀಸ್ ಅಲ್ಲ, ನಿಂಗೆ ಹೇಳ್ತು ತಾನೆ ನಾನು ಹಾಕ್ತೀನಿ ಬಿಡು ಅಂತ. ಅದ್ರಲ್ಲಿ ಇದೇನೋ ಗೊಂಬೆರೆ ತಂಗುತ್ತವ್ರೆ. ಅವಮಾನ ಮಾಡ್ಬಾರ್ದು. ಅವಮಾನ ಮಾಡ್ತಾ ಇಲ್ಲ ನಾನು. ಇವತ್ತು ಅವಮಾನನೇ ನಾಳೆ ಸನ್ಮಾನ, ಗೊತ್ತಿಲ್ಲ ನಿಂಗೆ? ಈಗ ಹೇಳು ಡೈಲಾಗ್ ಹೇಳಿ ನೋಡೋಣ. ಏನಂತ ಮರ್ತೋಗ್ಬಿಟ್ಟೆ. ಐ ಆಮ್ ಬಿಸಿ ಇನ್ ಡೂಯಿಂಗ್ ದಿಸ್ ಪಾ. ಯಾವ ಬಿಜಿನೂ ಇಲ್ಲ. ಅಲ್ಲೋ ಸಿಸ್ತಿಗೆ ಎಲ್ಲ ದಾರಾಗಿ ಫೋನಲ್ಲಿ ಚಾರ್ಜ್ ಆಯ್ತೈತೆ, ಫಿಲಮ್ ಓಡ್ತೈತಿಂದೆ, ಫ್ಲಾಶ್ ಲೈಟ್ ಹಾಕಿರೋದಕ್ಕೆ ಕಾಣಿಸ್ತೈತೆ. ಇಲ್ಲ ಇದ್ರೆ ನೀನೇನು ಆಗ್ತಾ ಇರ್ಲಿಲ್ಲ. ನಿಜ ತಾನೆ? ಹಂಗೇನೂ ಇಲ್ಲ. ಒಪ್ಕೊಳ್ಳ ಮಾಟೆ. ಇರೋ ಫ್ಲಾಶ್ ಲೈಟ್ ಆಫ್ ಮಾಡ್ತೀನಿ, ನೋಡ್ತೀನಿ. ಮಾಡು. ಇವಾಗ ಹೇಳು. ಫ್ಲಾಶ್ ಲೈಟ್ ಆಫ್ ಮಾಡಿದ್ದೀನಿ. ಈಗ ಹಾಕು ನೋಡೋಣ. ಅದೆಲ್ಲ ಝೂಮ್ ಆಗ್ತಾ ಇದೆ ಕಣ್ಣಲ್ಲೇ. ಕೊಂಡಲ್ಲಿ ಝೂಮ್ ಆಗ್ತಲ್ಲ. ಇವಾಗ ನೋಡು, ಕಾಣಿಸಲ್ಲ. ಆಯ್ತಾ ಇಲ್ಲ ಆಗಕ್ಕೆ. ಸುಮ್ಮನೆರಪ್ಪ ನೋಡು. ಸಾಲ ಈವ್ನಿಂಗ್ ಆಯ್ತು. ಈಗ ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ. ಇವತ್ತು ರಜಾ, ಎಲ್ಲೋ ಹೋಗ್ಬೇಕಿದ್ದು. ಇವತ್ತು ಹೋಗಲ್ಲ, ಸಂಜೆ ಆಗೈತೆ. ಗಾಡಿ ಇಲ್ಲೇ ತಂದು ನಿಲ್ಲಿಸಿದ್ದೆ. ಈಗ ಹೋಗ್ಬೇಕು. ಬಿಸಿಲು ಬಿಸಿಲು ಬಿಸಿಲು, ಎಲ್ಲ ಬಿಸಿಲು ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಇವಾಗ ಕಾಣಿಸ್ತದೆ. ಬ್ರೈಟ್ನೆಸ್ ಡೌನ್ ಮಾಡು. ಡೌನ್ ಆಯ್ತಲ್ಲ, ಬಿಸಿಲು ಡೌನ್ ಆಯ್ತಲ್ಲ. ಗೇಟ್ ಹಾಕೊಂಡು ಹೋಗ್ತೀನಿ ಅಂಗಡಿ ಹತ್ರ. ಬಾಯ್ಸಿಗೆ ಫೋನ್ ಮಾಡ್ತೀನಿ, ಅವ್ರುಗಳು ಬರ್ತಾರೆ. ತುಂಬ ದಿನಗಳಾದಮೇಲೆ ಕ್ರಿಕೆಟು. ಏನು ಮನೋಜ್? ಫೀಲ್ಡರ್, ಬ್ಯಾಕ್ ಫೀಲ್ಡರ್ ಬಿಟ್ಟ. ಓ ಫಾಸ್ಟ್ನೇ ಬಾಲ್ ಔಟು. ಬಿಟ್ರು ಯಾಕೆ ಕಡೆಗೆ ಹೋಯ್ತಾ ಇದೆ ಟೀಮು? ಅಲ್ಲೊಬ್ರು ಇದ್ದಾರೆ ಲಾಸ್ಟಲ್ಲಿ, ಡೆಡ್ ಎಂಡಲ್ಲಿ ಒಬ್ರು. ಯಾಕೋ ಹಂಗೆ ನೋಡ್ತಾ ಇದೆಯಾ? ಅಡಿ ನಮ್ಮ ರೂಲ್ಸು. ಪ್ಲಸ್ ಕ್ರಿಕೆಟ್ ಮುಗಿಸ್ಕೊಂಬಂದು ಹಾಲು ತರಕ್ಕೆ ಹೋಗ್ತಾ ಇದ್ದೀನಿ. ನಾಳೆ ಲೇಟ್ ಆಗೋಗೈತೆ. ಯಾವುದೋ ಸಾಂಗ್ ಫುಲ್ ಡಿಪ್ರೆಷನ್ ಸಾಂಗ್ ತಿಳ್ಕೊಂಡೈತೆ. ಜಲ್ದಿ ತೊಗೊಂಬತ್ತೀನಿ ನೋಡಿ. ನೈಸ್. ಇವಾಗ ಮನೆ ಹತ್ರ ಹೋಗ್ತಾ ಇದ್ದೀನಿ. ನಿಂತಿದ್ದೆ, ನಾಳೆ ಇಂಟರ್ನಲ್ ಐತೆ, ಒಂದು ಪ್ರೆಸೆಂಟೇಷನ್ ಇತ್ತು. ಸೊ ಅದಕ್ಕೆ ಈಗ ಹೋಯ್ತಿದ್ದೀನಿ. ಮಮ್ಮಿ ಫೋನ್ ಮಾಡಿ ಅಲ್ಲೇ ಇವಾಗ ಉಗಿಸ್ಕೊಳ್ಳೋ ಪ್ರೋಗ್ರಾಮು. ಮನೆಗೆ ಹೋಗಿದ ತಕ್ಷಣ ಸ್ಟಾರ್ಟಿಂಗ್ಗೆ ನೋಡಿ ಎಲ್ಲ ಒಬ್ಬೊಬ್ಬರು ಕೀಡ ಮುಂಚೆ ಫೋನ್ ಚಾರ್ಜ್ ಹಾಕ್ಬಿಟ್ಟು ಊಟ ಮಾಡ್ಕೊಂಡ್ಬಂದು ಎಡಿಟ್ ಮಾಡೋಕ್ಕೆ ಕೂತ್ಕೋತೀನಿ. ಬೆಳಿಗ್ಗೆ ಈಗ ಸ್ವಲ್ಪ ಜಲ್ದಿ ಕೆಲಸ ಆಯಿತು. ಗೈಸ್ ಇವಾಗ ಊಟ ಮುಗಿಸ್ಬಿಟ್ಟು ಬಂದೆ. ಯಾಕೋ ಬೇಜಾರಾಗ್ಬಿಟ್ಟು ಬಂದು ಮಾಡ್ಕೊಂಡು. ಬಾ 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 ಮತ್ತೆ ಬಾ, ಇಲ್ಲಿ ಬಾರೋ. ಗೈಸ್ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯ್ತು. ಇವಾಗ ಏನಿಲ್ಲ, ಕೆಲಸ ಎಡಿಟ್ ಮಾಡಿಬಿಟ್ಟು ಸ್ವಲ್ಪ ಮಲಗಬೇಕು. ಕೆಲಸ ಐತೆ, ಅದೆಲ್ಲ ಮುಗಿಸ್ಕೋತೀನಿ. ಸ್ವಲ್ಪ ಅರ್ಜೆಂಟ್ ಐತೆ, ಅದೆಲ್ಲ ಅರ್ಜೆಂಟ್ ಇದ್ರೂ ಬಿಡೋಕ್ಕಾಗಲ್ಲ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬೈ. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.